ವೈಶಾಖ್ ಉಪಾಧ್ಯಾಯನ ಅಂತ್ಯಕ್ರಿಯೆಗೆ ಬಂದಿದ್ದಾರೆ ನಟಿ ಕೃಷಿತಾ ಪಂಡ. ಸಾಮಾನ್ಯವಾಗಿ ಸಾವಿನ ಮನೆಯಲ್ಲಿ ಹಳೆಯ ತಪ್ಪುಗಳನ್ನೆಲ್ಲ ಮನ್ನಿಸಿ ಕ್ಷಮಿಸಿ ಬಿಡ್ತಾರೆ. ಆದರೆ ಕೃಷಿತಾ ಪಂಡ ಅವರಿಗೆ ಆ ಕ್ಷಮೆ ಸಿಕ್ಕಿಲ್ಲ. ವೈಶಾಖ್ ಅವರ ಪತ್ನಿ ಮೇಘನಾ ಅವರು ಒಂದೇ ಒಂದು ಮಾತನ್ನು ಆಡಿಲ್ಲ. ಮೇಘನಾ ಅವರ ಮಗ ಕೂಡ ಮಾತನಾಡಿಲ್ಲ. ಆದರೆ ವೈಶಾಖ್ ಅವರ ತಂದೆಯ ಆಕ್ರೋಶವೇ ಬೇರೆ. ಚಾಮರಾಜಪೇಟೆಯಲ್ಲಿರೋ ಚಿತಾಗಾರಕ್ಕೆ ಗೆಳೆಯ ವೈಶಾಖ್ ಅಂತಿಮ ದರ್ಶನಕ್ಕೆ ಬಂದಿದ್ದ ನಟಿ ಕೃಷಿತಾ ಪಂಡ ಅವರನ್ನ ಹತ್ತಿರಕ್ಕೂ ಹೋಗೋಕೆ ಬಿಟ್ಟಿಲ್ಲ. ನೀನು ಬೇಡ, ನಿನ್ನ ಸಹವಾಸನೂ ಬೇಡ, ಬಿಟ್ಬಿಡು ತಾಯಿ, ಹೇಗೆ ಬಂದಿದ್ದೀರೋ ಹಾಗೆ ಸೀದಾ ವಾಪಸ್ ಹೋಗ್ಬಿಡಿ ಎಂದಿದ್ದಾರೆ. ಕೊನೆಯ ಬಾರಿಗೆ ಮುಖ ನೋಡೋಕ್ಕೂ ಬಿಟ್ಟಿಲ್ಲ. ಅಳುತ್ತಲೇ ಬಂದ ಕೃಷಿ ಕಾರಿನಲ್ಲಿ ಅಳುತ್ತಲೇ ಕೂತು ಕಣ್ಣೀರು ಹಾಕೊಂಡು ಹೋಗಿದ್ದಾರೆ. ಅಂತ್ಯಕ್ರಿಯೆ ಮುಗಿಯುವವರೆಗೂ ಅಲ್ಲೇ ಇದ್ರಂತೆ. ಯಾವ ಕ್ಷಣದಲ್ಲಾದರೂ ಅವಕಾಶ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ರಂತೆ. ವೈಶಾಖ್ ಉಪಾಧ್ಯಾಯ ಅವರ ತಂದೆ ಮನಸ್ಸು ಕರಗಿಲ್ಲ. ಅಂದಂಗೆ ವೈಶಾಖ್ ಪ್ರಾಣ ಬಿಟ್ಟಿದ್ದು ಕೃಷಿತಾ ಪಂಡ ಅವರ ಮನೆಯಲ್ಲಿ. ಆಗ ಕೃಷಿತಾ ಪಂಡ ಮನೆಯಲ್ಲೇ ಇರಲಿಲ್ಲ. ಅವನು ಬಂದು ಕೃಷಿತಾ ಪಂಡ ಮನೆಯಲ್ಲಿ ಜೀವ ಬಿಡುವಂಥದ್ದೇನಾಗಿತ್ತು? ಇಷ್ಟಕ್ಕೂ ಅವನಿಗೇನು ಹೆಂಡತಿ ಮಕ್ಕಳು ಇರಲಿಲ್ವಾ? ಮದುವೆ ಆಗದ ಬ್ಯಾಚುಲರ್ ನಟಿಯೊಬ್ಬಳ ಮನೆಯಲ್ಲಿ 45 ವರ್ಷದ ವೈಶಾಖಗೆ ಏನು ಕೆಲಸ? ಹೋಗ್ಲಿ ಅಂದರೆ ನಟಿ ಕೃಷಿ ಮನೆಯಲ್ಲೇ ಇರಲಿಲ್ಲ. ಆ ಮನೆಯಲ್ಲಿ ಆಕೆಯೇ ಇಲ್ಲದೆ ಇರುವಾಗ ಇವನೇನು ಮಾಡ್ತಿದ್ದ? ಈ ಪ್ರಶ್ನೆ ಬರೋದು ಕಾಮನ್ ಅಲ್ವಾ? ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಮನೆಯಲ್ಲಿ ಅಧಿಕೃತವಾಗಿ ಕೃಷಿತಾ ಪಂಡ ಒಬ್ಬಳೇ ಇರ್ತಾ ಇದ್ರೇನೋ ಹೌದು, ಆದರೆ ಆ ಮನೆಯ ಇನ್ನೊಂದು ಕೀ ಇದೆ. ಅದನ್ನು ಕೃಷಿ ಉಪಾಧ್ಯಾಯಗೆ ಕೊಟ್ಟಿದ್ರಂತೆ. ಹೀಗಾಗಿ ವೈಶಾಖ್ ಆಗಾಗ್ಗೆ ಮನೆಗೆ ಬಂದು ಹೋಗ್ತಾ ಇದ್ದ. ಮೊನ್ನೆ ಕೂಡ ಹಾಗೆ ಬಂದಿದ್ದಾನೆ. ವಿಷಯ ಅದಲ್ಲ, ಅವನಿಗೆ ಮನೆಯ ಕೀ ಕೊಡುವಷ್ಟು ಕ್ಲೋಸ್ ಆಗಿದ್ದೇಕೆ ಅನ್ನೋದು. ಅದು ಅರ್ಥ ಆಗಬೇಕು ಅಂದರೆ 2025 ನವೆಂಬರ್ನಿಂದ 2026 ಫೆಬ್ರವರಿ ಮಧ್ಯೆ ನಡೆದ ಒಂದು ಕತೆ ಹೇಳ್ತೀವಿ. ಈ ಕಥೆಯ ವಿಲನ್ ಇದೇ ವೈಶಾಖ್ ಉಪಾಧ್ಯಾಯ. ಆ ವೈಶಾಖ್ ಉಪಾಧ್ಯಾಯನಿಗೆ ಲೇಡಿ ಬಾಸ್ ಇದೇ ಕೃಷಿತಾ ಪಂಡ. ಆದರೆ ವೈಶಾಖ್ ಆಗ ಜೈಲಿಗೆ ಹೋಗಿದ್ದ, ಬೇಲ್ ಮೇಲೆ ಆಚೆ ಬಂದಿದ್ದ. ಕೃಷಿಗೆ ಹಾಗೇನೂ ಆಗಿರಲಿಲ್ಲ. ಶಿ ವಾಸ್ ಸೇಫ್ ಇನ್ ಔಟ್ಸೈಡ್. ಅರೆಸ್ಟು, ಜೈಲು ಎಲ್ಲ ಆಗಿದ್ದು ವೈಶಾಖನಿಗೆ ಮಾತ್ರ. ಅದಾದ ನಂತರ ಹೆಂಡತಿಯನ್ನ ಬಿಟ್ಟು ಕೃಷಿತಾ ಪಂಡ ಜೊತೆಯಲ್ಲೇ ಜಾಸ್ತಿ ಇರ್ತಾ ಇದ್ದ. ನಿಮಗೆ AVR ಸಿನಿಮ್ಯಾಕ್ಸ್ OTT ಗೊತ್ತಿರಬೇಕಲ್ವಾ? ಹೊಸದಾಗಿ ಬಂದಿರೋ OTT ಅದು. ಆ OTTಯನ್ನು ಸ್ಟಾರ್ಟ್ ಮಾಡಿರೋದು ಅರವಿಂದ ವೆಂಕಟೇಶ ರೆಡ್ಡಿ ಅನ್ನೋ ಬಿಸ್ನೆಸ್ ಮ್ಯಾನ್. ಸಾಮಾನ್ಯ ಅಲ್ಲ, 400 ಕೋಟಿ ಬೆಲೆ ಬಾಳೋ ಸೌಂಡ್ ಪಾರ್ಟಿ. ಆತನ ಮೇಲೆ ಈ ಕೃಷಿತಾ ಪಂಡ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. 2025 ನವೆಂಬರ್ನಲ್ಲಿ ಕೃಷಿತಾ ಪಂಡ ಗೋವಿಂದರಾಜನಗರ ಪೊಲೀಸರಿಗೆ ಒಂದು ದೂರು ಕೊಟ್ಟಿರ್ತಾರೆ. ಆ ದೂರಿನ ಪ್ರಕಾರ ಈ ಅರವಿಂದ ವೆಂಕಟೇಶ ರೆಡ್ಡಿ ಕೃಷಿತಾ ಪಂಡ ಅವರನ್ನು ಫಾಲೋ ಮಾಡ್ತಾ ಇದ್ರಂತೆ. ಇವರ ಮೊಬೈಲ್ ಲೊಕೇಶನ್ ಟ್ರ್ಯಾಪ್ ಮಾಡ್ತಾ ಇದ್ರಂತೆ. ಕೃಷಿತಾ ಪಂಡ ಅವರ ಫೋಟೋಗಳನ್ನು ಕೆಟ್ಟದಾಗಿ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರಂತೆ. ಮನೆ ಹತ್ರ ಕುಡ್ಕೊಂಡು ಬಂದು ತೊಂದರೆ ಕೊಡ್ತಾ ಇದ್ರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷಿತಾ ಪಂಡ ಅವರಿಗೆ ಸುಖ ಕೊಡೂ, ಇಲ್ಲ ಅಂದರೆ ನಿನ್ನ ತಮ್ಮನನ್ನು ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಿದ್ರಂತೆ. ಹೀಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ ಕೃಷಿತಾ ಪಂಡ ಅರವಿಂದ ವೆಂಕಟೇಶ ರೆಡ್ಡಿ ಅರೆಸ್ಟ್ ಆಗೋ ಹಾಗೆ ಮಾಡಿದ್ರು. ಸ್ವತಃ ಅರವಿಂದ ವೆಂಕಟೇಶ ರೆಡ್ಡಿಯದ್ದು ಒಂದು ಲಾ ಅಸೋಸಿಯೇಟ್ಸ್ ಕಂಪನಿ ಇದೆ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಲೀಗಲ್ ಸರ್ವಿಸ್ ಕೊಡೋ ಕಂಪನಿ ಅದು. ಅರವಿಂದ ವೆಂಕಟೇಶ ರೆಡ್ಡಿಯನ್ನ ಲುಕ್ಔಟ್ ನೋಟಿಸ್ ಕೊಟ್ಟು ಏರ್ಪೋರ್ಟಿಂದ ಕರ್ಕೊಂಡು ಬಂದಿದ್ದ ಪೊಲೀಸರು ಸಂಜೆ ಹೊತ್ತಿಗೆ ಬೇಲ್ ಮೇಲೆ ರಿಲೀಸ್ ಮಾಡಿದ್ರು. ಹೀ ಈಸ್ ಪವರ್ಫುಲ್ ಮ್ಯಾನ್. ಅರವಿಂದ ರೆಡ್ಡಿ ಪ್ರಕಾರ ಕೃಷಿತಾ ಪಂಡ ಅವರ ಪೋರ್ಷೆ ಕಾರು, ಫ್ಲ್ಯಾಟು, ಸೈಟು, ಫಾರಿನ್ ಟ್ರಿಪ್ಪು ಎಲ್ಲದಕ್ಕೆ ಹಣ ಸುರಿದಿದ್ದ ವ್ಯಕ್ತಿ ಅರವಿಂದ ವೆಂಕಟೇಶ ರೆಡ್ಡಿ. ಅದನ್ನೆಲ್ಲ ಕೇವಲ ಸ್ನೇಹಕ್ಕಾಗಿ ಸುರಿದಿದ್ದ ಅಂದರೆ ನಂಬೋದು ಹೇಗೆ? ಆ ವೇಳೆ ಈ ಅರವಿಂದ ವೆಂಕಟೇಶ ರೆಡ್ಡಿ ಮತ್ತು ಕೃಷಿತಾ ಪಂಡ ಅಪರಿಚಿತರೇನಲ್ಲ. ಅವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಒಳ್ಳೆಯ ರಿಲೇಷನ್ಶಿಪ್ ಅನ್ನೋದು ಆಮೇಲೆ ಪೊಲೀಸರಿಗೆ ಗೊತ್ತಾಗಿತ್ತು. ಏನೋ ಸಂಬಂಧ ಹಳಸಿರೋ ಕಾರಣಕ್ಕೆ ಇಷ್ಟೆಲ್ಲ ಡ್ರಾಮಾ ಆಗಿರಬೇಕು ಅನ್ನೋದು ಗೊತ್ತಾಗಿತ್ತು. ಆದರೆ ಒಂದಿಡೀ ದಿನ ತನ್ನನ್ನು ಸ್ಟೇಷನ್ನಲ್ಲಿ ಇರೋ ಹಾಗೆ ಮಾಡಿದ್ದನ್ನು ಅರವಿಂದ ರೆಡ್ಡಿಗೆ
ಅರಗಿಸಿಕೊಳ್ಳೋಕೆ ಆಗಿರಲಿಲ್ಲ. ದುಡ್ಡಿದ್ದ ಮನುಷ್ಯ, 400 ಕೋಟಿಗೂ ಜಾಸ್ತಿ ಆಸ್ತಿಗೆ ಓನರ್. ಸಿಟ್ಟು ಆಕ್ರೋಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಟೈಮಲ್ಲೇ ಕೃಷಿ ತಾಪಂಡ ಮತ್ತು ವೈಶಾಖ್ ಉಪಾಧ್ಯಾಯ ಇಬ್ಬರೂ ಒಂದು ತಪ್ಪು ಮಾಡಿದ್ರು. ಅರವಿಂದ ವೆಂಕಟೇಶ ರೆಡ್ಡಿಗೆ ಕೊರಿಯರ್ ಮೂಲಕ ಒಂದು ಜೀವ ಬೆದರಿಕೆ ಪತ್ರ ಕಳಿಸಿಕೊಟ್ರು. ಅನ್ನೋನ್ ನಂಬರಿಂದ ಫೋನ್ ಮಾಡಿ ಕೃಷಿ ತಾಪಂಡ ಜೊತೆ ವಿಷಯ ಇತ್ಯರ್ಥ ಮಾಡ್ಕೋ, 7 ಕೋಟಿ ದುಡ್ಡು ಕೊಟ್ಬಿಡು, ಚಾಪ್ಟರ್ ಕ್ಲೋಸ್ ಮಾಡ್ಕೊಂಡ್ಬಿಡು, ಇಲ್ಲಾಂದರೆ ಗೊತ್ತಲ್ಲ ಅಂತೆಲ್ಲ ಬೆದರಿಕೆ ಹಾಕಿದ್ರಂತೆ. ಆಗ ಗಹಗಹಿಸಿ ನಕ್ಕವನು ಅರವಿಂದ ವೆಂಕಟೇಶ ರೆಡ್ಡಿ. ಒಂದಿಷ್ಟು ಬೇಸಿಕ್ ಇನ್ವೆಸ್ಟಿಗೇಷನ್ ಮುಗಿಸಿ ಸೀದಾ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ. ಕೊರಿಯರ್ ತಂದು ಕೊಟ್ಟಿದ್ದ ಹುಡುಗನ್ನ ರಿವರ್ಸ್ ಇನ್ವೆಸ್ಟಿಗೇಟ್ ಮಾಡಿದ ಪೊಲೀಸರಿಗೆ ಸಿಕ್ಕಿಬಿದ್ದವನೇ ಈ ವೈಶಾಖ್ ಉಪಾಧ್ಯಾಯ. ಇವನು ಒಂದು ಗ್ಯಾರೇಜ್ ನಡೆಸ್ತಾ ಇದ್ದ. ತನ್ನದೇ ಗ್ಯಾರೇಜಿನ ಹುಡುಗನ ಕೈಲಿ ಕೊರಿಯರ್ ಕಳಿಸಿಕೊಟ್ಟಿದ್ದ. ಆ ಹುಡುಗ ಬಾಸ್ ಕೊಟ್ಟರು, ನಾನು ಹೋಗಿ ಕೊರಿಯರ್ ಕೊಟ್ಟು ಬಂದೆ ಅಂದಾಗ ಪೊಲೀಸರು ಡೈರೆಕ್ಟಾಗಿ ನಟಿ ಕೃಷಿ ತಾಪಂಡ ಮನೆಯ ಬಾಗಿಲು ಬಡಿದಿದ್ರು. ಯಾಕಂದರೆ ಕೃಷಿ ತಾಪಂಡ ಮನೆಯ ಡೋರ್ ಓಪನ್ ಮಾಡಿದ್ದವನು ಇದೇ ವೈಶಾಖ್ ಉಪಾಧ್ಯಾಯ. ವೈಶಾಖ್ ಉಪಾಧ್ಯಾಯನಿಗೆ ಮದುವೆ ಆಗಿತ್ತು. ಮೇಘನಾ ಅನ್ನೋರು ಆತನ ಹೆಂಡತಿ. ಒಬ್ಬ ಮಗ ಇದ್ದಾನೆ. ಅವನಿಗೆ 13-14 ವರ್ಷ ವಯಸ್ಸು. ವೈಶಾಖನಿಗೂ 45 ವರ್ಷ ವಯಸ್ಸು. ಕೃಷಿ ತಾಪಂಡಗೆ 36-37 ವರ್ಷ ವಯಸ್ಸು. ಹೀಗಿದ್ರು ಹೆಂಡತಿ, ಮಗು, ಹೆತ್ತ ತಂದೆಯನ್ನ ಬಿಟ್ಟು ಕೃಷಿ ತಾಪಂಡ ಮನೆಯಲ್ಲಿದ್ದ ವೈಶಾಖ್ ಅವತ್ತು ಅರೆಸ್ಟ್ ಆಗಿದ್ದ. ಆ ಇನ್ಸಿಡೆಂಟ್ ಆಗಿದ್ದು ಈ ವರ್ಷ ಫೆಬ್ರವರಿಯಲ್ಲಿ. ಎಷ್ಟು ತಿಂಗಳು ಜೈಲಲ್ಲಿದ್ದ ಅನ್ನೋ ಮಾಹಿತಿ ಇಲ್ಲ. ಆದರೆ ಜೈಲಿಂದ ಬಂದ ಮೇಲೆ ಕಟ್ಟಿಕೊಂಡಿದ್ದ ಹೆಂಡತಿ ತಿರುಗಿ ಬಿದ್ದಿದ್ಲು. ಬಿಸ್ನೆಸ್ ಮಾಡೋಕೆ ಒಂದೊಳ್ಳೆ ಗ್ಯಾರೇಜ್ ಇದೆ, ಒಳ್ಳೆ ಬಿಸ್ನೆಸ್ ಇದೆ, ಮದುವೆ ಆಗಿ ಮಗುನೂ ಇದೆ, ವಯಸ್ಸಾದ ಅಪ್ಪ ಇದ್ದಾರೆ, ನಿಂಗಿದೆಲ್ಲ ಬೇಕಾ? ಅವಳ ಮನೆಯಲ್ಲಿ ನಿಂಗೇನು ಕೆಲಸ? ಅವಳಿಗೆ ದುಡ್ಡು ಕೊಡು ಅಂತ ಯಾಕೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋದೆ? ಕೃಷಿಗೂ ನಿನಗೂ ಏನು ಸಂಬಂಧ? ಹೀಗೆಲ್ಲ ಜಗಳ ಮಾಡಿದ್ದಾರೆ. ಆ ಸಮಯದಲ್ಲಿ ವೈಶಾಖ್ ಅವರ ತಂದೆ ಸೊಸೆಯ ಪರವಾಗಿ ನಿಂತಿದ್ದಾರೆ. ಮಗನನ್ನೇ ಪ್ರಶ್ನೆ ಮಾಡಿದ್ದಾರೆ. ಕೃಷಿ ತಾಪಂಡ ಸಹವಾಸಕ್ಕೆ ಬಂದು ತಪ್ಪು ಮಾಡಿಬಿಟ್ಟೆ, ಕಟ್ಟಿಕೊಂಡ ಹೆಂಡತಿಯನ್ನು ಕಳ್ಕೊಂಡೆ, ಹೆತ್ತ ಅಪ್ಪನೂ ಸಪೋರ್ಟಿಗೆ ಬರ್ತಿಲ್ಲ ಅಂತ ಯಾವಾಗ ಅರ್ಥ ಆಯಿತೋ ಆಗ ವೈಶಾಖನಿಗೆ ಎಲ್ಲ ಕಾಡೋಕೆ ಶುರುವಾಗಿದೆ. ಮನೆಗೆ ಬರೋದನ್ನೇ ಕಡಿಮೆ ಮಾಡ್ತಾ ಬಂದಿದ್ದಾನೆ. ಕೊನೆಗೆ ಕೃಷಿ ತಾಪಂಡ ಮನೆಗೆ ಹೋಗಿ ಆಕೆಯ ಮನೆಯಲ್ಲೇ ಇರೋಕ್ಕೆ ಶುರು ಮಾಡಿದ್ದಾನೆ. ಈಗ ಜೀವ ಕಳ್ಕೊಂಡಿದ್ದಾನೆ. ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಎಂಡ್ ಮಾಡಿದ್ರು ಕೊನೆಗೆ ಕೇಸ್ ಸುತ್ತಿಕೊಳ್ತಾ ಇರೋದು ಕೃಷಿ ತಾಪಂಡ ಅವರ ಹತ್ರನೇ. ಆಕೆ ಸಿನಿಮಾ ಮಾಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಅರವಿಂದ ರೆಡ್ಡಿ ಜೊತೆ ರಿಲೇಷನ್ಶಿಪ್ ಕಂಟಿನ್ಯೂ ಆಗಿದ್ದರೆ ಅಥವಾ ಅದನ್ನು ಕೂಲಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ದಿದ್ರೆ ಆಗಲೂ ಏನೂ ಆಗ್ತಾ ಇರಲಿಲ್ಲ. ಈಗ ನೋಡಿ, ಕೃಷಿ ತಾಪಂಡಗೆ 100 ಕೋಟಿಯ ಉದ್ಯಮಿ ಅರವಿಂದ ರೆಡ್ಡಿನೂ ಇಲ್ಲ. ಮನೆಯಲ್ಲೇ ಇದ್ದು ಕಷ್ಟ ಸುಖ ನೋಡಿಕೊಳ್ತಿದ್ದ ಪಾರ್ಟ್ನರ್ ವೈಶಾಖ್ ಕೂಡ ಇಲ್ಲ. ಕೊನೆಗೆ ಹೋಗಲಿ ಅಂದರೆ ಆತನ ಮುಖವನ್ನು ಕೊನೆ ಬಾರಿ ನೋಡೋಕ್ಕೂ ವೈಶಾಖ್ ಪೊಲೀಸರು ಬಿಟ್ಟಿಲ್ಲ. ಅಷ್ಟೆಲ್ಲ ಆಗಿ ಕೃಷಿ ತಾಪಂಡಗೆ ಒಂದೇ ಒಂದು ರಿಲ್ಯಾಕ್ಸ್ ಏನು ಗೊತ್ತಾ? ವೈಶಾಖ್ ಪತ್ನಿ ಮೇಘನಾ ಅವರು ಕೊಟ್ಟಿರೋ ದೂರಿನಲ್ಲಿ ಕೃಷಿ ತಾಪಂಡ ಅವರ ಜೊತೆ ತನ್ನ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಆದರೆ ಆತನ ಸಾವಿನಲ್ಲಿ ಆಕೆಯ ಪಾತ್ರ ಇಲ್ಲ ಅಂತ ಹೇಳಿರೋದು. ಅಷ್ಟರ ಮಟ್ಟಿಗೆ ಕೃಷಿ ತಾಪಂಡ ಬಚಾವಾಗಿದ್ದಾರೆ.